ಟಾಟಾ ಅಜೂರಾ 1212 ಇವಾಗ ಹೊಸದಾಗಿ ಲಾಂಚ್ ಆಗಿರೋಂಥ ವೆಹಿಕಲ್ ಇದು. ಮೈಸೂರಿಗೆ ನಾವೇ ಫಸ್ಟು ಪರ್ಚೇಸ್ ಮಾಡಿದಂಥ ಗಾಡಿ. ನನ್ನ ಹತ್ರ ಇದ್ದಂಥ ಟಾಟಾ ಇಂಟ್ರಾ ಅದಾದ ನಂತರ ತೊಗೊಂಡಂಥ ಗಾಡಿ ಇದು. ನನಗೆ ಪೇರ್ನಾ ಮೋಟಾರ್ಸಿಂದ ಫಸ್ಟು ವೆಹಿಕಲ್ನ ಕೊಟ್ಟಂಥದ್ದು ಭಾಸ್ಕರ್ ಸರ್. ಅದಾದ ನಂತರ ನಮ್ಮ ಮ್ಯಾನೇಜರ್ ಇದ್ದಂಥ ವಿಶಾಲ್ ಸರ್ ಅವರು ಕೂಡ ಜೊತೆಲಿದ್ದರು. ಅಲ್ಲಿ ವೆಹಿಕಲ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಆಯಿಲ್ನ ಲೆವೆಲ್ ಚೆಕ್ ಮಾಡೋದಂಗೆ ಮತ್ತು ಬ್ಯಾಟ್ರಿ ಕಟ್ ಆಫ್ ಮಾಡೋದಂಗೆ ಇನ್ನೂ ಎಲ್ಲ ರೀತಿಯ ಮಾಹಿತಿನ ಕೊಟ್ಟು ವೆಹಿಕಲ್ನ ನಮಗೆ ಕೊಟ್ಟು ಕಳಿಸಿದ್ರು. ಈ ಸಲ ನಮ್ಮ ವೆಹಿಕಲ್ನ ಬಾಡಿ ಕಟ್ಸಿದ್ದು ನಾವು ನಾರ್ತ್ ಸ್ಟಾರ್ ಅಂತ ಬಾಡಿ ಬಿಲ್ಡರ್ ಕಂಪ್ನಿನಲ್ಲಿ. ಈ ನಾರ್ತ್ ಸ್ಟಾರ್ ಬಾಡಿ ಬಿಲ್ಡ್ ಕಂಪ್ನಿ ಇರೋದು ಬನ್ನೂರು ರೋಡ್ನಲ್ಲಿ. ಇವರು ಮೈಸೂರಲ್ಲಿ ಫಸ್ಟು ಓಪನ್ ಮಾಡಿರುವಂಥದ್ದು. ನಮ್ಮ ವೆಹಿಕಲ್ ಟಾಟಾ ಅಜೂರಾ 1212 ಗಾಡಿ ರೆಡಿಯಾಗಿದೆ, ಕಂಟೈನರ್ ಕೂಡ ರೆಡಿಯಾಗಿದೆ. ಇವಕ್ಕೆ ಪೇಂಟಿಂಗ್ ಕೆಲಸನ ಕೂಡ ಮುಗಿದಿದೆ. ಇದು ಬ್ಯಾಲೆನ್ಸ್ ಇರೋದು RTO ಕೆಲಸ ಮಾಡಬೇಕು. ಸೊ ನಾವು ಈ ಕಂಟೈನರ್ನ ಕಟ್ಸಿದ್ದು ಬಂದು ನಾರ್ತ್ ಸ್ಟಾರ್ ಅಂತ, ಇಲ್ಲೇ ಮೈಸೂರಿನ ಬನ್ನೂರಿಗೆ ಹೋಗೋ ರೋಡಲ್ಲಿ ಇರುವಂಥದ್ದು. ಇದರ ಡೀಟೇಲ್ಸ್ಗಳು ಏನೇನು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಇದರಲ್ಲೂ ನಮಗೆ ಕೆಲಸ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಶೋರೂಮಿಂದ ನಾವು ವೆಹಿಕಲ್ನ ನಾರ್ತ್ ಸ್ಟಾರ್ ಬಾಡಿ ಬಿಲ್ಡರ್ಗೆ ತಗೊಂಡು ಕೊಟ್ಟಾಗ ಅವ್ರು ಹೇಳಿದ್ದು ನಮಗೆ 10 ದಿನಗಳ ಕಾಲ ಟೈಮ್ ಬೇಕು ಅಂತ ಹೇಳಿದ್ರು. ಸ್ವಲ್ಪ ಮಳೆಯಿಂದಾಗಿ 2 ದಿನ 3 ದಿನ ಎಕ್ಸ್ಟ್ರಾ ಆಯಿತು ಅಂತ ಹೇಳ್ಬೋದು, ಡಿಲೇ ಆಯಿತು. ಪರವಾಗಿಲ್ಲ, ಆದ್ರೂ ವರ್ಕ್ ಮಾತ್ರ ತುಂಬ ಪರ್ಫೆಕ್ಟಾಗಿ ಫಿನಿಷ್ ಮಾಡಿಕೊಟ್ಟಂಥದ್ದು. ಬಾಡಿ ವರ್ಕ್ ನೋಡ್ಬೋದು ನೀವು, ತುಂಬ ಕ್ಲೀನಾಗಿ ಮಾಡಿರುವಂಥ ವರ್ಕ್. ಯಾಕೆಂತಂದರೆ ಇವರು ಯಾವುದೇ ವೆಹಿಕಲ್ನ ಮೇಲೆ ಇಟ್ಟು ಕಂಟೈನರ್ ಕೆಲಸನ ಮಾಡೋದಿಲ್ಲ. ಫಸ್ಟು ಕಂಟೈನರ್ನ ಹೊರಗಡೆ ಅಂದರೆ ಅವರ ಒಂದು ಶೆಡ್ನಲ್ಲಿ ವರ್ಕ್ನ ಮುಗಿಸ್ಕೊಂಡು ಅದಾದ ನಂತರ ಏನೇನೆಲ್ಲ ಫಿನಿಷಿಂಗ್ ಇದೆ, ರಬ್ಬಿಂಗ್ ಇರ್ಬೋದು, ಬಫರಿಂಗ್ ಮಾಡೋಂಥದ್ದು ಇರ್ಬೋದು, ಏನೇ ಕೆಲಸ ಇದ್ರೂ ವೆಲ್ಡಿಂಗ್ ಇರ್ಬೋದು, ಎಲ್ಲನೂ ಕೂಡ ಲಾರಿ ಮೇಲಂತೂ ಮಾಡೋದಿಲ್ಲ, ಹೊರಗಡೆ ಇಟ್ಟು ಮಾಡೋಂಥದ್ದು. ಅದಾದ ನಂತರ ಇದನ್ನು ಲಿಫ್ಟ್ ಮಾಡಿ ಅವರು ವೆಹಿಕಲ್ಗೆ ಕೂರಿಸ್ತಾರೆ. ಸೊ ಮುಂದಿನ ವೀಡಿಯೋಗಳಲ್ಲಿ ಎಲ್ಲನೂ ನೋಡ್ಬೋದು ನೀವು. ಇದೆಲ್ಲನೂ ಅವರು ವೆಲ್ಡ್ ಮಾಡಿರೋಂಥ ಜಾಗಕ್ಕೆ ಬಫರಿಂಗ್ ಮಾಡಿರೋಂಥದ್ದು ಎಲ್ಲನೂ ಕೂಡ ನೀಟಾಗಿ ಮಾಡ್ಕೊಬಂದರು. ಇಲ್ಲಿ ಅವ್ರ ಹತ್ರ ಕೆಲಸ ಮಾಡಿರೋಂಥ ವ್ಯಕ್ತಿ ಏನು ಹೇಳ್ತಾರೆ ಕೇಳಿ. ಪೇಂಟಿಂಗ್ ನೀವೇ ಮಾಡ್ತಾರದಾ? ನಾವು ಪೇಂಟಿಂಗ್ ಮಾಡ್ತೀನಿ ಸರ್. ಎಷ್ಟೋ ದಿವಸ ಈ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ಕೆಲಸ ಕರೆಕ್ಟ್ ಮಾಡ್ತಾರೆ, ಅದು ಕರೆಕ್ಟ್ ಕೆಲಸ ಮಾಡ್ತೀನಿ. ಸರ್ ಯಾವ ಊರು ನಿಮ್ಮದು? ವೆಸ್ಟ್ ಬೆಂಗಾಲ್, ಕಲ್ಕತ್ತಾ ಊರು. ವೆಸ್ಟ್ ಬೆಂಗಾಲ್, ವೆರಿ ಗುಡ್, ಸೂಪರ್. ನೀವೇ ಈಗ ಇಲ್ಲಿ ಬರೋ ಗಾಡಿಗೆಲ್ಲ ನೀವೇ ಪೇಂಟ್ ಮಾಡೋದು? ನಾವು ಪೇಂಟ್ ಮಾಡಿದ್ದು ಅದು. ಈ ಗಾಡಿ ಪೇಂಟಿಂಗ್ ಎಲ್ಲ ಫಿನಿಶಿಂಗ್ ನಾವು ಮಾಡಿದ್ದು. ನೀವೇ ಮಾಡ್ತೀರಾ? ಓಕೆ. 20 ವರ್ಷ ಆಯ್ತು. 20 ವರ್ಷ ಆಯಿತು. ವೆಸ್ಟ್ ಬೆಂಗಾಲ್, ಬೆಂಗಳೂರು ಆಯ್ತು. ಇಲ್ಲಿಗೆ ಬೆಂಗಳೂರು ಬಂದು ಆಮೇಲೆ ಇಲ್ಲಿಗೆ ಬಂದೆ? ಕರ್ನಾಟಕಕ್ಕೆ 20 ವರ್ಷ ಆಯ್ತು. 20 ವರ್ಷ ಆಯಿತು. ಸರಿ, ಕೇಳಿದ್ರಲ್ಲ, ಈ ವ್ಯಕ್ತಿ 20 ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಂಪ್ನಿಗೆ ಬಂದು ಕೆಲವು ವರ್ಷಗಳು ಮಾತ್ರ ಆಗಿದೆ. ಈ ಕಂಪ್ನಿ ಮೊದಲಿದ್ದು ನಮ್ಮ KRS ರೋಡ್ ಇದೆಯಲ್ಲ, ಬೆಳಗೋಳ, ಅಲ್ಲಿ ಇದ್ದದ್ದು, ಪಂಪೋಸ್ ಹತ್ರ ಇದ್ದಂಥದ್ದು. ಇವರು ಇವಾಗ ಶುರು ಮಾಡಿರೋದು ಬನ್ನೂರು ರೋಡಲ್ಲಿ ATME ಕಾಲೇಜಿಂದ ಮುಂದೆ ಬಂದರೆ ಮೆಲ್ಲಳ್ಳಿ ಇದೆಯಲ್ಲ, ಮೆಲ್ಲಳ್ಳಿಯಿಂದ ಸ್ವಲ್ಪ ಒಳಗಡೆ ಬರಬೇಕು. ಅಲ್ಲಿ ಬಂದರೆ ಇವರ ಒಂದು ಯಾರ್ಡನ್ನ ನಾವು ನೋಡ್ಬೋದು. ವರ್ಕ್ ಯಾವ ಥರ ಅಂತಂದರೆ ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಟೈಮಿಂಗ್ ಬೆಳಗ್ಗೆ 8 ಗಂಟೆಗೆ ಕೆಲಸ ಶುರು ಆದರೆ ಸಂಜೆ 6 ಗಂಟೆವರೆಗೆ, ಅದಾದ ನಂತರ ಮತ್ತೆ 3 ಗಂಟೆವರೆಗೂ ಎಕ್ಸ್ಟ್ರಾ ಮಾಡ್ತಾರೆ. ಯಾಕೆಂದರೆ ಇಲ್ಲಿರೋರೆಲ್ಲರನ್ನೂ ಕೂಡ ಹೊರಗಡೆ ಊರಿಂದ ಬಂದು ಮಾಡ್ತಾರಂಥ ಕೆಲಸದವರು. ಕೆಲವರು ಮಾತ್ರ ಅಲ್ಲಿ ಲೋಕಲಿಸ್ಟ್ಗಳು ಇದ್ದಾರೆ. ಇವರೆಲ್ಲ ಹೇಗೆ ಅಂದರೆ ಬೆಳಿಗ್ಗೆ ಒಂದು ಸಲ ತಿಂಡಿ ಮಾಡಿಕೊಂಡು ಡ್ಯೂಟಿಗೆ ಬಂದರೆ ಕಂಟಿನ್ಯೂ ಡ್ಯೂಟಿ. ಈ ಬೇರೆ ಕಡೆಯಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಐಟಮ್ಸ್ ತೊಗೊಂಬರಕ್ಕೆ ಹೋಗ್ತೀನಿ, ಏನೋ ಸ್ಪೇರ್ ಪಾರ್ಟ್ಸ್ ತರಕ್ಕೆ ಹೋಗಿದೆ, ಆ ಥರ ಎಲ್ಲ ಇಲ್ಲಿ ಕಾಲ ಕಳೆಯುವಂಥದ್ದು ಏನೂ ಇಲ್ಲ. ಎಲ್ಲನೂ ಕೂಡ ಅಲ್ಲೇ ಒಳಗಡೆ ಅವೈಲೇಬಲ್ ಇರೋವಂಥದ್ದು. ಯಾವುದೂ ಕೂಡ ಅವಾಗವಾಗ ಹೊರಗಡೆ ತಂದು ಮಾಡಬೇಕು ಅನ್ನೋಂಥದ್ದು ಏನೂ ಇಲ್ಲ. ಟೈಮಿಂಗ್ ಫ್ಯಾಕ್ಟ್ರಿ ಥರ ಇಲ್ಲಿ ಕೆಲಸ ನಡೀತಾನೆ ಇರ್ತದೆ. ಸೊ ನನ್ನ ವೆಹಿಕಲ್ನ ಕಂಟೈನರ್ ಎಲ್ಲ ರೆಡಿಯಾಗಿದೆ. ಇದನ್ನು ಇವಾಗ ಲಿಫ್ಟ್ ಮಾಡಿಕೊಂಡು ನನ್ನ ಗಾಡಿಗೆ ಕೂರಿಸ್ತಿರೋಂಥ ಒಂದು ಫಂಕ್ಷನ್ ಇದು. ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಕ್ರೇನು ಕೂಡ ಅವ್ರ ಹತ್ರನೇ ಇದೆ, ಅವರೇ ಆಪ್ರೇಟ್ ಮಾಡ್ತಾರೆ ಕ್ರೇನ್ನ. ಈಗ ನಾನು ವೆಹಿಕಲ್ಗೆ ಇದನ್ನ ತಂದು ಲಾಂಚ್ ಮಾಡ್ತಾಯಿದ್ದಾರೆ, ಮೀನ್ಸ್ ಅಲ್ಲಿಗೆ ಫಿಟ್ ಮಾಡ್ತಾಯಿದ್ದಾರೆ. ಸೊ ಫಿಟ್ಟಿಂಗ್ ಎಲ್ಲನೂ ಪರ್ಫೆಕ್ಟಾಗಿ ಬಂದಿತ್ತು. ಯಾಕೆಂದರೆ 20 ಫೀಟ್ ಕಂಟೈನರ್ಗೆ ಏನು ಬಾಕ್ಸ್ನ ಮಾಡಬೇಕು ಆ ಬಾಕ್ಸ್ನ ಅವರು ಮೊದಲೇ ನನ್ನ ಗಾಡಿ ಬರೋಕ್ಕೂ ಮುಂಚೆನೇ ಇವರು ರೆಡಿ ಮಾಡಿ ಇಟ್ಕೊಂಡು, ಯಾಕಂದರೆ ನಾನು 3 ದಿನ ಮುಂಚೆನೇ ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೆ, ನನ್ನ ಗಾಡಿ ಬರ್ತದೆ, ನೀವು ಇದನ್ನ ರೆಡಿ ಮಾಡಿರಬೇಕು ಅಂತೇಳಿ. ಸೊ ಅವ್ರು ಹಾಗಾಗಿ ನನ್ನ ವೆಹಿಕಲ್ ಬರೋಕ್ಕೂ ಮುಂಚೆನೇ ಇದನ್ನು ಕೆಲಸ ಶುರು ಮಾಡಿ ಇಟ್ಟಿದ್ರು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಪ್ರತಿಯೊಂದೂ ಕೂಡ ಪ್ರೆಸ್ಸಿಂಗ್ ಆಗಿರ್ಬೋದು, ಕಟಿಂಗ್ ಆಗಿರ್ಬೋದು, ಇಲ್ಲ ಯಾವುದೇ ರೀತಿಯ ಕೆಲಸನೂ ಕೂಡ ಇವರ ಒಂದು ಶೆಡ್ ಒಳಗಡೆ ಇದೆ. ಯಾವುದೇ ಕೆಲಸಕ್ಕೂ ಕೂಡ ಇವರು ಹೊರಗಡೆ ಹೋಗಿ ಮಾಡಿಸ್ಕೊಬರ್ಬೇಕು ಅನ್ನೋ ವಿಷಯನೇ ಇಲ್ಲ. ಪ್ರತಿಯೊಂದೂ ಲೇಬರ್ಗಳು ಕೂಡ ಇಲ್ಲೇ ಇದ್ದಾರೆ. ಪೇಂಟರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಯಾವುದೇ ರೀತಿಯ ಕೆಲಸ ಆದರೂ ಸರಿ. ಇದು ನಾನು ಮೊದಲು ಓಡಿಸಿದಂಥ RBI ಕಂಪ್ನಿನ ಗಾಡಿ. ಅವರಿಗೆ ಒಟ್ಟು 10 ಗಾಡಿ ಬಂದಿತ್ತು. 10 ಗಾಡಿನೂ ಕೂಡ ಇವರೇ ಕೆಲಸ ಮಾಡಿದಂಥದ್ದು. ಇದಲ್ಲದೆ ಇನ್ನೂ ಎಷ್ಟೊಂದು ವೆಹಿಕಲ್ಗಳು ಕೂಡ ಇತ್ತು. ತುಂಬ ನೀಟ್ ಆ್ಯಂಡ್ ಫಿನಿಶಿಂಗ್ ಮಾಡಿರೋಂಥ ಒಂದು ಕೆಲಸಗಳು, ಪೇಂಟಿಂಗ್ ಆಗಿರ್ಬೋದು ಎಲ್ಲನೂ. ಇಲ್ಲೊಬ್ಬರು ಡೀಸೆಲ್ ಟ್ಯಾಂಕ್ಗೆ ಈ ಥರ ಒಂದು ಆರ್ಚ್ ಬೇಕು ಅಂತ ಹೇಳಿದ್ರು, ಅದನ್ನ ಮಾಡಿಕೊಟ್ಟಿದ್ರು. ಇನ್ಯಾರೋ ಒಬ್ಬರು ಏರ್ ಗಾರ್ಡ್ನ ಫಿಟ್ ಮಾಡಿಸ್ತಾಯಿದ್ರು. ಇದು ನನ್ನ ವೆಹಿಕಲ್ನ ಒಂದು ಅಂಡರ್ ಚಾರ್ಸಿಯ ಒಂದು ವಿಡಿಯೋ ನೀವು ನೋಡ್ತಾರಂಥದ್ದು. ಯಾವ ರೀತಿ ಚಾನಲ್ಗಳನ್ನ ಕೊಟ್ಟು ಅದನ್ನ ರೆಡಿ ಮಾಡಿದ್ದಾರೆ ಅಂತೇಳಿ. ವರ್ಕಲ್ಲಂತೂ ಕಾಸು ನಾವು ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಅದೇ ಥರನೇ ಫಿನಿಶಿಂಗ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿಯ ಚೌಕಾಸಿ ಆಗಲಿ ಇಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂತನಾಗಲಿ ಏನು ಹೇಳೋಕ್ಕೋಗಿಲ್ಲ. ನಿಮ್ಗೆ ಏನು ಡೀಟೇಲ್ಸ್ ಬೇಕಂದ್ರೂ ನಾನು ಕಾಂಟ್ಯಾಕ್ಟ್ ನಂಬರ್ನ ಹಾಕಿದ್ದೀನಿ, ಅದರಲ್ಲಿ ನೀವು ಅವ್ರ ಹತ್ರ ಮಾತಾಡ್ಕೊಬೋದು. ನಿಮ್ಮ ವೆಹಿಕಲ್ನಂತ ಕೂಡ ತಂದು ಬಿಡ್ಬೋದು. ಮೈಸೂರು ಅಲ್ಲದೆ ಹೊರಗಡೆಯಿಂದ ಸುಮಾರು ಜನ ನಾನು ನೋಡಿದಾಗೇ
ವೆಹಿಕಲ್ಗಳನ್ನ ತಂದು ಬಿಡೋದಕ್ಕೆ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಯಾಕೆಂದರೆ ನಾನು ಕೇಳಿದಾಗ ಮೈನ್ಸ್ ಗಾಡಿಯವರು ಕೂಡ ಇವ್ರ ಹತ್ರ ವೆಹಿಕಲ್ ಅಂತ ಅಂದ್ಬಿಟ್ರೆ, ಯಾಕೆಂದರೆ ಸ್ಟೀಲ್ ಬಾಡಿ ವರ್ಕ್ ಬಂದು ಇವರು ತುಂಬ ಪರ್ಫೆಕ್ಟಾಗಿ ಮಾಡ್ತಾಯಿದ್ರು. ಅದಲ್ಲದೆ ಇನ್ನೊಬ್ಬರು ನಮ್ಮ ಚಿತ್ರದುರ್ಗದಿಂದನೂ ಕೂಡ ಒಬ್ಬರು ಬಂದಿದ್ದರು, ಅವರೂ ಕೂಡ ಈ ವೆಹಿಕಲ್ನ ಇಲ್ಲೇ ಮಾಡ್ತಿದ್ದು. ಏನು ಕಾಣ್ತಾ ಇದೆ, ಕಟಿಂಗ್ ಮಾಡ್ತಿರೋಂಥ ಒಂದು ಮಿಷಿನ್ನು. ಸೊ ನಾನು ಆಗಲೇ ಹೇಳ್ದಾಗೆ ಯಾವುದೇ ರೀತಿಯ ವರ್ಕ್ಗೂ ಕೂಡ ಇವರ ಒಂದು ಯಾರ್ಡ್ನಲ್ಲೇ ಇದೆ, ಕೂಡ ಹೊರಗಡೆ ಅಂತೂ ಹೋಗೋಗಿಲ್ಲ. 4 ವೀಲರಿಂದ ಹಿಡಿದು 6 ವೀಲರಿಂದ ಹಿಡಿದು 10 ವೀಲರ್, 12 ವೀಲಿಂದ ಹಿಡಿದು 16 ವೀಲ್ವರೆಗೂ ಮಾಡ್ತಾರೆ. ಯು ಕ್ಲ್ಯಾಂಪ್ ಬೆಂಡಿಂಗ್ ಮಾಡ್ತಾರೋ ಅಂಥದ್ದು ಇಲ್ಲಿ ನೀವು ನೋಡ್ಬೋದು. ಇದು ಆಲ್ರೆಡಿ ಅವರು ಎಷ್ಟು ವೆಹಿಕಲ್ ಇಲ್ಲಿ ಆರ್ಡ್ರಲ್ಲಿದೆ ಅಷ್ಟು ವೆಹಿಕಲ್ಗೆ ಯಾವ್ಯಾವ ಸೈಜಲ್ಲಿ ಬೇಕು ಆ ರೀತಿ ಹೀಟ್ ಮಾಡಿ ಯು ಕ್ಲ್ಯಾಂಪ್ನ ಕೂಡ ಅವರೇ ರೆಡಿ ಮಾಡ್ಕೊತಾ ಇರೋ. ಪ್ರತಿ ಒಂದು ವರ್ಕ್ನು ಕೂಡ ಅವರೇ ಮಾಡ್ಕೊತಾ ಇರೋ. ಇಲ್ಲೊಬ್ಬರು ಆಲ್ರೆಡಿ ಮೀಟಿಂಗ್ ಮಾಡ್ತಾಯಿದ್ರು, ನಮ್ಮ ವೆಹಿಕಲ್ ಇದೆ, ನಾವು ತಂದು ನಿಮ್ಮ ಯಾರ್ಡ್ಗೆ ಕೊಡ್ತೀವಿ, ವೆಹಿಕಲ್ನ ರೆಡಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಇಲ್ಲಿ ವರ್ಕ್ನ ಯಾವ ರೀತಿ ಮಾಡ್ತಾರೆ ಅಂತಂದರೆ, ನಾವು ಯಾರು ಹೇಳಿರ್ತೀವಿ ಆ ಸೂಪರ್ವೈಸರ್ ನಿಂತು ಮಾಡಿಸ್ತಾರೆ ಅಲ್ಲಿ ಕೆಲಸನ. ನೋಡಿ, ನೀವು ನೋಡ್ತಿರ್ಬೋದು, ನಾನು ಆರ್ಡರ್ ಕೊಟ್ಟಿದ್ದು ಇವ್ರಿಗೇನೆ. ಸೊ ಇವರು ನಿಂತು ನನ್ನ ವೆಹಿಕಲ್ಗೆ ಚಾರ್ಜಿಗೆ ಬೆಲ್ಟ್ ಹಾಕಿಸ್ತಾರಂಥದ್ದು ಯಾವ ರೀತಿ ಇರಬೇಕು ಅಂತೇಳಿ. ಅದಾದ ನಂತರ ಕಂಟೈನರ್ನ ವರ್ಕ್ ಯಾವ ರೀತಿ ಆಗಿದೆ, ಎಲ್ಲ ಕಡೆನೂ ಬಫರಿಂಗ್ ಮಾಡಿದಾರಾ, ಎಲ್ಲರೂ ವೆಲ್ಡಿಂಗ್ ಎಲ್ಲರೂ ಅಕ್ವರ್ಡ್ ಕಾಣ್ತಾ ಇದೆ ಅಂತಲೂ ಕೂಡ ಅವರೇ ನಿಂತು ಚೆಕ್ ಮಾಡ್ತಾರೆ. ಸೊ ನನ್ನ ವೆಹಿಕಲ್ ಬಂದು ಪೇಂಟಿಂಗ್ ಸೆಕ್ಷನ್ವರೆಗೂ ಬಂತು. ಪೇಂಟಿಂಗ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಮಳೆ ಇರೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿತ್ತು. ಇದು ಬೇರೆ ವೆಹಿಕಲ್ಗೆ ಪೇಂಟಿಂಗ್ ಮಾಡ್ತಾರಂಥದ್ದು. ನನ್ನ ವೆಹಿಕಲ್ ಆಲ್ರೆಡಿ ಪೇಂಟಿಂಗ್ ಮಾಡಿಬಿಟ್ಟಿದ್ರು. ಇದು ನೆಕ್ಸ್ಟ್ ಬಾಡಿ ಕಟ್ಟೋದಕ್ಕೆ ಅಂತ ರೆಡಿಯಾಗಿ ನಿಂತಿರುವಂಥ ಭಾರತ್ ಬೆನ್ಸ್ಗಳು. ಒಟ್ಟು 4 ಭಾರತ್ ಬೆನ್ಸ್ ಒಬ್ಬರದು, ಅದಲ್ಲದೆ ಇನ್ನೂ ಒಂದು ಭಾರತ್ ಬೆನ್ಸು ಇನ್ನೊಬ್ರು ನಮ್ಮ ಚಿತ್ರದುರ್ಗ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಅವ್ರದ್ದು ವೆಹಿಕಲ್ ಕೂಡ ರೆಡಿ ಆಗ್ತಾಯಿತ್ತು. ಆ ಭಾರತ್ ಬೆನ್ಸ್ಗೆ ಬಾಡಿ ಕಟ್ತಾರಂಥದ್ದು. ಇದು ಸ್ಟೀಲ್ ಬಾಡಿ, ಇದು ಮೈನ್ಸ್ಗೆ ರೆಡಿ ಮಾಡ್ತಾರಂಥ ಬಾಡಿ ಅಂತ ಹೇಳಿದ್ರು ಅವರು. ಎಲ್ಲನೂ ಕೂಡ ಇವರ ಒಂದು ಯಾರ್ಡ್ನಲ್ಲೇ ರೆಡಿ ಮಾಡ್ಕೊತಾರೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಪ್ರತಿ ಒಂದು ವರ್ಕ್ ಪ್ರಿನ್ಸಿಪಲ್ ಕೂಡ ಇಲ್ಲೇ ನಡೀತಾ ಇರ್ತದೆ. ಹಾಗಾಗಿ ನಿಮಗೆ ಯಾವ ವರ್ಕ್ಗೂ ಕೂಡ ಡಿಲೇ ಆಗೋದಿಲ್ಲ. ನಾಳೆ ನಾಳಿದ್ದು ಪೇಂಟರ್ ಬಂದಿಲ್ಲ ಅನ್ನೋ ಮಾತು ಕೂಡ ಇರೋದಿಲ್ಲ. ನೋಡಿ, ಅಬ್ಸರ್ವ್ ಮಾಡಿ, ಎಲ್ಲ ವರ್ಕಿಂಗ್ ಕೂಡ ಇಲ್ಲೇ ನಡೀತಾ ಇದೆ. ನಮ್ಮ ಕಡೆಯಿಂದ ಪೇಮೆಂಟ್ ಒಂದು ಕರೆಕ್ಟಾಗಿ ಮಾಡಿಕೊಟ್ರೆ ಸಾಕು, ಕೆಲಸ ಅವ್ರ ಕಡೆಯಿಂದ ಪರ್ಫೆಕ್ಟಾಗಿ ಫಿನಿಷ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಪೇಂಟಿಂಗ್ನ ಅಬ್ಸರ್ವ್ ಮಾಡ್ಬೋದು ನೀವು. ಪೇಂಟಿಂಗ್ ಮಾಡ್ತಿರೋ ಸೆಕ್ಷನ್ನೇ ಒಂದು, ಮತ್ತು ಗಾಡಿಯ ಒಂದು ಫಿನಿಷಿಂಗ್ ಮಾಡೋ ಸೆಕ್ಷನ್ನೇ ಒಂದು, ಅಂದರೆ ಮೆಟಲ್ ಸೆಕ್ಷನ್ನೇ ಒಂದು, ಪೇಂಟಿಂಗ್ ಸೆಕ್ಷನ್ನೇ ಒಂದು. ಇಲ್ಲಿ ಯಾರೂ ಒಬ್ರಿಗೊಬ್ರಿಗೆ ಬಂದಿಲ್ಲ, ಅವ್ರನ್ನ ಕರೀರಿ ಇವ್ರನ್ನ ಕರೀನೋದೇನಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರ ಸೆಕ್ಷನಲ್ಲಿ ಏನು ಕೆಲಸ ಇದೆ ಅದನ್ನು ಮುಗಿಸ್ಬಿಟ್ಟು ಅವ್ರ ಪಟ್ಟಿಗೆ ಅವರು ಹೋಗ್ತಾ ಇರ್ತಾರೆ. ಸೊ ಇದು ಇಲ್ಲಿಯ ಒಂದು ವರ್ಕ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಬಟ್ ಪರ್ಫೆಕ್ಟ್ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನನ್ನ ವೆಹಿಕಲ್ಗೆ ಟೂಲ್ಸ್ ಬಾಕ್ಸ್ನಲ್ಲಿ ನಾನು ಹೇಳಿದೆ ಅಂದರೆ, ಅಡುಗೆ ಐಟಮ್ಗಳಂದರೆ ಕಿಚನ್ ಐಟಮ್ಗಳನ್ನ ಮಡಿಕೊಳ್ಳೋಕ್ಕೆ ಬೇಕು ಅಂತ ಹೇಳಿದೆ. ಸ್ಟವ್ ಆಗಿರ್ಬೋದು, ತಟ್ಟೆ ಆಗಿರ್ಬೋದು, ಅದಕ್ಕೆ ನಾನು ಈ ಥರ ಬಾಕ್ಸ್ನ ಮಾಡಿಸ್ಕೊಂಡೆ. ಸೊ ನನ್ನ ವೆಹಿಕಲ್ನ ಒಂದು ಪೇಂಟ್ ಫಿನಿಷಿಂಗ್ ಆಗಿರೋಂಥ ನಿಮ್ಗೆ ತೋರಿಸ್ತಾ ಇದ್ದೀನಿ. 100% ಸ್ಯಾಟಿಸ್ಫೈಡ್ ನಾನಂತೂ ಈ ಒಂದು ಪೇಂಟಿಂಗಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು. ಸೊ ಏರ್ ಗಾರ್ಡ್ನ ಫಿಟ್ ಮಾಡ್ತಾರೆ. ನಾನು ಏರ್ ಗಾರ್ಡ್ನ ಬಂದು ಬೇರೆ ಡಿಸೈನಲ್ಲಿ ಕೇಳಿದ್ದೆ ಅವ್ರಿಗೆ, ಬಟ್ ಅವರು ನಮ್ಮ ಹತ್ರ ಆಲ್ರೆಡಿ ಈ ಥರ ನಾವು ಮಾಡಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೀವಿ, ಸ್ಟಾಕಲ್ಲಿ ಇರೋದು, ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇದು ಅವರ ಒಂದು ಆಫೀಸ್ ರೂಮು. ಇಲ್ಲಿ ವರ್ಕ್ ಮಾಡ್ತಿರೋಂಥ ಸ್ಟಾಫ್ಗಳು, ಅವ್ರ ಮ್ಯಾನೇಜರ್ನ ನೀವು ನೋಡ್ಬೋದು. ಇಲ್ಲಿ ಮಧ್ಯಾಹ್ನದ ಊಟ ಏನಂತಂದರೆ ಕಂಪ್ನಿಯಿಂದನೇ ತರಿಸಿ ಕೊಡ್ತಾರೆ ಅಂತ ಕಾಣುತ್ತೆ. ಸೊ ಎಲ್ಲ ಸ್ಟಾಫ್ಗಳಿಗೂ ಊಟ ಅನ್ನೋದು ಅವೈಲೇಬಲ್ ಇರ್ತದೆ. ಸೊ ಊಟ ಮಾಡಿ ಕರೆಕ್ಟಾಗಿ ಒಂದು ಸೈರನ್ಗೆ ಹೋಗುತ್ತೆ. ಅದಾದ ನಂತರ ಸೈರನ್ಗೆ ಹೋಗಿದ ತಕ್ಷಣ ಎಲ್ಲರೂ ಡ್ಯೂಟಿಗೆ ಬರ್ತಾರೆ. ಇದು ನನ್ನ ವೆಹಿಕಲ್ಗೆ ನಾನು ಸೀಟ್ನ ತೆಗೆಸ್ಬಿಟ್ಟು ಬರ್ತ್ ಮಾಡಿಸ್ತಾ ಇದೆ, ಅಂದರೆ ಮಲ್ಕೊಳ್ಳೋಕ್ಕೆ ಈಸಿಯಾಗಿರಲಿ ಅಂತೇಳಿ ಬರ್ತ್ನ ಮಾಡಿಸ್ತಾ ಇದೆ. ಅದನ್ನು ಮಾಡಿಕೊಟ್ಟಂಥದ್ದು. ಸೀಟ್ ವರ್ಕ್ನ ನಾನೇ ಮಾಡಿಸ್ಕೊಂಡೆ. ಹೊರಗಡೆ ಅವ್ರ ಹತ್ರ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು, ನಾನೇ ಹೊರಗಡೆ ಮಾಡಿಸ್ಕೊಂಡೆ. ಕುಷನ್ ವರ್ಕ್ ಕೂಡ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿಕೊಟ್ರು. ಇವರು ಒಳ್ಳೆ ರೆಕ್ಸಿನ್ ಹಾಕಿದ್ದೀನಿ ಸರ್, ಇದು ಸಣ್ಣ ಪುಟ್ಟ ಬೀಗದಿಂದ ಚುಚ್ಚಿದ್ರೂ ಕೂಡ ಏನೂ ಆಗೋದಿಲ್ಲ, ಕೆರೆದ್ರೂ ಕೂಡ ಏನೂ ಆಗೋದಿಲ್ಲ ಅಂತೇಳಿ ಈ ಒಂದು ಶೀಟ್ನ ಹಾಕ್ಕೊಟ್ರು. ನನಗೂ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು ವೆಹಿಕಲ್ನ ಒಂದು ಸೀಟ್ನ ಬರ್ತ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದೇನೇ ನಾವು ಮಾಡಿಸ್ಕೊಂಡು ಬಂದಂಥ ಒಂದು ಬರ್ತ್ನ ಕೆಲಸ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಮಲ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರೋವಂಥದ್ದು. ಇದಾದ ನಂತರ ನಾವು ಹೋಗಿದ್ದು ಟೈರ್ನ ಪೌಡರ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. 6 ರನ್ನಿಂಗಲ್ಲಿರೋ ಟೈರು ಪ್ಲಸ್ ಒಂದು ಸ್ಪೇರ್ ಟೈರ್ ಎಲ್ಲನೂ ಸೇರಿಸಿ ನಾವು ಪೌಡರ್ನ ಮಾಡಿಸಿದ್ವಿ. ಪೌಡರ್ನ ಮಾಡಿಸೋ ಉದ್ದೇಶ ಏನು ಅಂತಂದರೆ, ವೆಹಿಕಲ್ ಎಷ್ಟೇ ದೂರ ಜರ್ನಿ ಮಾಡಿದ್ರು, ಡ್ರೈವ್ ಮಾಡಿದ್ರು, ನಾವು ಟೈರ್ನಲ್ಲಿ ಉತ್ಪತ್ತಿ ಆಗುವಂಥ ಒಂದು ಬಿಸಿ ಏನಿದೆ ಅದು ಫ್ಲಾಪ್ಗಾಗಿರ್ಬೋದು, ಟ್ಯೂಬ್ಗಾಗಿರ್ಬೋದು, ಯಾವುದೇ ರೀತಿಯ ಹಾನಿ ಮಾಡಬಾರ್ದು ಅಂತ. ಏಕೆಂದರೆ ಘಾಟ್ ಸೆಕ್ಷನ್ ಆಗಿರ್ಬೋದು, ಇಲ್ಲ ಅಂತಂದರೆ ಎಲ್ಲೋ ಒಂದು ನಾವು ಅತಿಯಾಗಿ ಬ್ರೇಕ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ, ಟೈರ್ನಲ್ಲಿ ಉತ್ಪತ್ತಿ ಆಗುವಂಥದ್ದು, ಡಿಸ್ಕ್ನಲ್ಲಿ ಉತ್ಪತ್ತಿ ಆಗುವಂಥ ಒಂದು ಹೀಟ್ ಏನಾಗುತ್ತೆ, ಫ್ಲಾಪ್ನ ಕಚ್ಚಿ ಹಿಡ್ಕೊಂಡು ಬಿಡ್ತದೆ. ಅದಾದ ನಂತರ ಟ್ಯೂಬ್ನ ಕೂಡ ಅದು ವೀಕ್ ಮಾಡಿಬಿಡ್ತದೆ. ಆಲ್ರೆಡಿ ಅದರ ಪಂಚರ್ ಇದ್ದರೆ, ಅಂದರೆ ಹೊಸ ಗಾಡಿ ಬಿಟ್ಟು ಬೇರೆ ಅದರ ಗಾಡಿನಲ್ಲಿ ಪಂಚರ್ ಇದ್ದರೆ, ಆ ಪಂಚರ್ ಓಪನ್ ಆಗುವಂಥ ಒಂದು ಚಾನ್ಸಸ್ಗಳಿರ್ತದೆ. ಆವಾಗ ನಿಮ್ಗೆ ಏನಾಗುತ್ತೆ, ಫ್ಲಾಪ್ ಅನ್ನೋದು, ಟ್ಯೂಬ್ ಅನ್ನೋದು ಹೋಗ್ಬಿಡುತ್ತೆ. ಪ್ರತಿ 10,000 ಕಿಲೋಮೀಟ್ರಿಗೆ ಒಂದು ಸಲ ನಾವು ಯಾವಾಗಲೂ ಪೌಡರ್ನ ಮಾಡಿಸೋದು ಒಳ್ಳೆಯದು. 10,000 ಕಿಲೋಮೀಟ್ರಿಗೆ ಒಂದು ಸಲ ಟೈರ್ನ ರೊಟೇಷನ್ ಮಾಡಿಸಿ, ಪೌಡರ್ನ ಮಾಡಿಸಿ, ವೀಲ್ ಅಲೈನ್ಮೆಂಟ್ ಮಾಡಿದ್ರೆ ನಿಮಗೆ ಟೈರ್ನ ಬಾಳಿಕೆನೂ ಕೂಡ ಚೆನ್ನಾಗಿ ಬರ್ತದೆ. ಅದಾದ ನಂತರ ಯಾವ ಟೈರ್ ಯಾವ ಕಡೆಗೆ ರೊಟೇಷನ್ ಮಾಡಿ ಎಲ್ಲೆಲ್ಲಿಗೆ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋದನ್ನ ಕರೆಕ್ಟಾಗಿ ಮಾಡಬೇಕು. ಆದರೆ ನನ್ನ ಒಂದು ಪಾಲಿಸಿ ಹೇಗೆ ಅಂತಂದರೆ, ಟೈರ್ನ ರೊಟೇಷನ್ ಮಾಡಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಡಿಸ್ಕ್ನ ಮಾತ್ರ ರೊಟೇಷನ್ ಮಾಡೋದಿಲ್ಲ. ಕಂಪ್ನಿಯಿಂದ ಏನು ಡಿಸ್ಕು ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಆಗಿರ್ತದೆ ಯಾವಾಗಲೂ ಅದನ್ನು ಅಲ್ಲೇ ಮೇಂಟೈನ್ ಮಾಡಬೇಕು. ಯಾಕೆಂದರೆ ನೀವು ಯಾವಾಗ ಬ್ಯಾಕಲ್ಲಿರೋದ ಟೈರ್ನ ಫ್ರಂಟಲ್ಲಿರೋದ ಬ್ಯಾಕಿಗೆ
ಡಿಸ್ ಸಮೇತ ನೀವು ಚೇಂಜ್ ಮಾಡ್ತೀರಾ, ಆವಾಗ ನಿಮಗೆ ವಾಬ್ಲಿಂಗ್ ಬರೋಂಥದ್ದು, ಬ್ರೇಕ್ ಹೊಡೆದಾಗ ಒಂದು ಸೈಡ್ ಎಳ್ಕೊಂಡು ಹೋಗುವಂಥದ್ದೆಲ್ಲ ಆಗುತ್ತೆ. ಯಾವತ್ತೂ ಟೈರ್ನ ರೊಟೇಷನ್ ಮಾಡಿಸಿ ಹೊರತು ಡಿಸ್ಕ್ನ ಯಾವತ್ತೂ ರೊಟೇಷನ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಫ್ರಂಟಲ್ಲಿರೋದು ಫ್ರಂಟ್ಗೆ, ಬ್ಯಾಕಲ್ಲಿರೋದನ್ನ ಬ್ಯಾಕಲ್ಲೇ ಯಾವಾಗಲೂ ಇತ್ತು ಡ್ರೈವ್ ಮಾಡಿ. 6 ಚಕ್ರಕ್ಕೂ ಏರೆಲ್ಲ ಚೆಕ್ ಮಾಡಾಯಿತು. ಅದಾದ ನಂತರ ವೀಲ್ನ ಕೂಡ ಫಿಟ್ ಮಾಡಾಯಿತು. ಫಿಟ್ ಮಾಡಬೇಕಾದ್ರೆ ಏನು ನಾವು ಹೈಡ್ರಾಲಿಕಲ್ಲಿ ಫಿಟ್ ಮಾಡಿಸ್ತೀವಿ ಅದನ್ನು ಓವರ್ ಟೈಟ್ ಮಾಡ್ಸೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಒಂದೊಂದು ಸಲ ನಾವು ಮ್ಯಾನ್ಯಲಾಗಿ ಬಿಚ್ಚಬೇಕು ಅಂತಂದರೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ತುಂಬ ಲೈಟಾಗೇ ಟೈಟ್ ಮಾಡಿಸೋವಂಥದ್ದು ಅದನ್ನ. ಎಲ್ಲ ವೀಲ್ಗೂ ಪೌಡ್ರನ್ನೆಲ್ಲ ಮಾಡಿಸಿದ ನಂತರ ನೆಕ್ಸ್ಟ್ ಕೆಲಸ ಇದ್ದಿದ್ದು ಗ್ರೀಸ್ ಮಾಡಿಸ್ಬೇಕು ಅಂತೇಳಿ. ನಾನು ಯಾವಾಗಲೂ ರೆಡ್ ಗ್ರೀಸ್ನೇ ಮಾಡಿಸೋವಂಥದ್ದು. ರೆಡ್ ಗ್ರೀಸು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ರೆಡ್ ಗ್ರೀಸ್ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ ಮಳೆಯಲ್ಲಿ ಅಕಸ್ಮಾತ್ ಗಾಡಿ ರನ್ ಮಾಡಿದ್ರೆ ಸೌಂಡ್ ಬರೋದಿಲ್ಲ. ಕೆಲವೊಂದೆಲ್ಲ ಲೈಟ್ ಗ್ರೀಸ್ ಆಗಿರ್ತದೆ, ಅವಾಗ ಏನಾಗುತ್ತೆ ಅಂದರೆ ಸೌಂಡ್ಗಳು ಜಾಸ್ತಿ ಸ್ಟಾರ್ಟ್ ಆಗಿಬಿಡ್ತದೆ. ಫೈನಲಿ ಎಲ್ಲ ಕೆಲಸನೂ ಮುಗೀತು. ಗಾಡಿ ತೊಗೊಂಡ್ಮೇಲೆ ಏನೆಲ್ಲ ಮಾಡಿಸ್ಬೇಕೆಲ್ಲ ಮಾಡಿಸಾಯಿತು. ಇವಾಗ ಉಳಿದಿರೋಂಥದ್ದು RTO ರಿಜಿಸ್ಟ್ರೇಷನ್ ಒಂದೇ. ಅದಾದ ನಂತರ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಬಾಯ್.